ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಎಲ್ಲ ವರ್ಗದ ಕಾರ್ಮಿಕರಿಗೆ 4 ಹೊಸ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಹಳೆಯ 29 ಕಾರ್ಮಿಕ ಕಾಯ್ದೆಗಳನ್ನು 4 ಭಾಗಗಳಾಗಿ 21 ನವೆಂಬರ್ 2025ರಿಂದ ಜಾರಿಗೆ ತಂದಿದೆ. 21 ನವೆಂಬರ್ 2025ರಿಂದ ಜಾರಿಗೆ ತಂದಿದೆ. ಯಾವುದು ಆ ಹೊಸ ಕಾನೂನುಗಳು? ತಿಳಿಯೋಣ ಬನ್ನಿ. ಔದ್ಯೋಗಿಕ ಸುರಕ್ಷತೆ ಸಂಹಿತೆ, ವೇತನ ಸಂಹಿತೆ, ಸಾಮಾಜಿಕ ಭದ್ರತೆ ಸಂಹಿತೆ, ಕೈಗಾರಿಕಾ ಸಂಬಂಧಗಳ ಸಂಹಿತೆ, PF ESI, ಕನಿಷ್ಠ ಸಂಬಳ, ನೇಮಕಾತಿ ಪತ್ರ ಕಡ್ಡಾಯಗೊಳಿಸುವುದು, ಗುತ್ತಿಗೆ ಕಾರ್ಮಿಕರು, GIG ಗಿಗ್ ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೆ ರಕ್ಷಣೆ, ಉದ್ಯೋಗಿಗಳ ಹಕ್ಕು ಸುರಕ್ಷತೆ ಸುಧಾರಿಸುವ ಗುರಿ ಹೊಂದಿದೆ. ಎಲ್ಲ ಕಂಪನಿಗಳಿಗೆ ಕನಿಷ್ಠ ವೇತನ ಕಡ್ಡಾಯಗೊಳಿಸಲಾಗಿದೆ. ಗ್ರ್ಯಾಚ್ಯುಟಿ, ಹೆರಿಗೆ ಭತ್ಯೆಗಳನ್ನು ಒಂದುಗೂಡಿಸಿ ಅಸಂಘಟಿತ ಪ್ಲಾಟ್ಫಾರ್ಮ್ಗಳಿಗೆ ಸಾಮಾಜಿಕ ಭದ್ರತೆ ವಿಸ್ತರಿಸಲಾಗಿದೆ. ಕಾರ್ಮಿಕರ ಹಕ್ಕುಗಳು, ಮಾಲೀಕರ ಜವಾಬ್ದಾರಿಯನ್ನು ಸರಳ ಮಾಡಲಾಗಿದೆ. ಎಲ್ಲ ವರ್ಗದ ಉದ್ಯೋಗಿಗಳಿಗೆ ಲಿಖಿತ ಅಂದರೆ ಬರೆದ ನೇಮಕಾತಿ ಪತ್ರ ಕಡ್ಡಾಯ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಸುರಕ್ಷತೆಯನ್ನು ಒದಗಿಸಲಾಗಿದೆ. ಕಾರ್ಮಿಕರು ಕೆಲಸಕ್ಕೆ ಹೋಗುವಾಗ ಅಪಘಾತ ಆದರೆ ಪರಿಹಾರ ಕೊಡಲಾಗುತ್ತದೆ. ಅಪಾಯಕಾರಿ ಉದ್ಯೋಗದಲ್ಲಿ 100% ಸುರಕ್ಷತೆ. ಕಾರ್ಮಿಕರಿಗೆ ವಿಮೆ, ವೈದ್ಯಕೀಯ ಸೌಲಭ್ಯ ಕಡ್ಡಾಯ. ಗ್ರ್ಯಾಚ್ಯುಟಿ ಅಂದರೆ ಗೌರವಧನ ಅಥವಾ ಹಣಕಾಸಿನ ಬಹುಮಾನ. ಕಾರ್ಖಾನೆಗಳು, ಬಂದರುಗಳು, ಗಣಿಗಳು, ರೈಲ್ವೆ ಇಲಾಖೆ, ತೋಟಗಳಲ್ಲಿ ನಿರಂತರ ಸೇವೆ ಮಾಡಿ ನಿವೃತ್ತಿ, ರಾಜೀನಾಮೆ, ಅಕಾಲಿಕ ನಿವೃತ್ತಿ, VRS, ಅನಾರೋಗ್ಯ, ಅಪಘಾತದಿಂದ ಅಂಗವೈಕಲ್ಯ ಅಂದರೆ ಮಾನವ ಶರೀರದ ಯಾವುದೇ ಒಂದು ಭಾಗ ಕೆಲಸ ಮಾಡದಿರುವುದು. ಇಂತಹವರು ಮರಣ ಹೊಂದಿದರೆ ಅವರಿಗೆ ನೀಡುವ ಕಾನೂನುಬದ್ಧ ಹಣಕಾಸಿನ ಉಪಯೋಗ ಆಗುವಂತಹದು. ಬ್ರಿಟಿಷರ ಹಳೆಯ ಕಾನೂನುಗಳು ಬದಲಾಯಿಸಿ ಕಾರ್ಮಿಕರಿಗೆ ಹೊಸ ಕಾನೂನುಗಳು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸರ್ಕಾರ ಎಲ್ಲ ಕಾರ್ಮಿಕರಿಗೆ ಒಳ್ಳೆಯ ಕಾನೂನುಗಳು ತಂದಿದ್ದಾರೆ. ಎಲ್ಲ ಕಾರ್ಮಿಕರಿಗೆ ಹೊಸ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವುದು ಅತಿ ಅವಶ್ಯಕ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.